ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಟಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಏನೀಗ ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೆ ಒಂದೊಂದು ತಿರು ಹಿಡಿತೇನೆ ಇದೆ. ದೃಶ್ಯ ಮಾಧ್ಯಮದಲ್ಲಾಗಿರ್ಬೋದು, ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಇದು ಒಂದು ಧಾರಾವಾಹಿಯಾಗಿ ದೃಶ್ಯ ಮಾಧ್ಯಮದಲ್ಲಿ ಬಂದರೆ ಒಂದು ಕತೆ ಥರ ಆಗಿಬಿಟ್ಟು ಪೇಪರ್ಗಳಲ್ಲಿ ಬರ್ತಾ ಇದೆ. ಇದಕ್ಕೆ ಇನ್ನೂ ಕೊನೆ ಯಾವತ್ತು ಕಾಣುತ್ತೋ ಕಾನೂನು ತಜ್ಞರೇ ಹೇಳಬೇಕು. ನೋಡಿ, ಇದು ಕೆಲರ ಪ್ರಕಾರ ರೇಣುಕಾಸ್ವಾಮಿದೇ ತಪ್ಪು ಅಂತ ಹೇಳ್ತಾರಲ್ಲ, ಅವರು ಯಾರಂದರೆ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರು ರೇಣುಕಾಸ್ವಾಮಿ ವಿರುದ್ಧ ಮಾತಾಡಲ್ಲ. ಅಭಿಮಾನಿಗಳು ಮಾತ್ರ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು ಅಂತಾರೆ. ಒಂದು ವೇಳೆ ಇವ್ರ ಮನೆಯಲ್ಲಿನೇ ಈ ರೀತಿ ಅಭಿಮಾನದಿಂದ ಮಾಡಿದ್ದಿದ್ರೆ ಇವರು ನಿಜವಾಗೂ ಆ ದುಃಖನ ನುಂಗ್ಕೊಳ್ತಾ ಇದ್ರ? ಆ ರೀತಿ ಹೀನವಾಗಿ ಒಬ್ಬನ್ನ ಕೊಲೆ ಮಾಡಿದ್ದಿದ್ರೆ ಇದನ್ನು ಅಭಿಮಾನಿಗಳು ಎಲ್ಲರೂ ಭಾಳ ಆಲೋಚನೆ ಮಾಡಬೇಕು. ಒಬ್ಬ ಉನ್ನತ ಮಟ್ಟಕ್ಕೇರಿದಂಥ ಸಿನಿಮಾ ಚಲನಚಿತ್ರ ನಾಯಕ ಯಾವ ಮಟ್ಟಿಗೆ ಇರಬೇಕು ಅಂತ ಹೇಳಿದರೆ, ನಾವಿಲ್ಲಿ ಕೆಲವಾರು ಉದಾಹರಣೆಗಳನ್ನು ಕೊಡಬಹುದು. ಮೊಟ್ಟ ಮೊದಲಿಗೆ ಹೇಳಬೇಕು ಅಂದರೆ, ತಮಿಳುನಾಡಿನಲ್ಲಿ ಎಮ್ ಜಿ ಆರ್ ಅಂದರೆ ರಾಮಚಂದ್ರನ್ ಅಂತೇಳಿ, ಅವರು ಮೂಲತಃ ಕೇರಳ ಮೂಲದವರು. ಅವರು ತಮಿಳುನಾಡಿನಲ್ಲಿ ತಮ್ಮ ನಟನೆಯ ಸಾಮರ್ಥ್ಯದಿಂದ ಜನರ ಹೃದಯ ಗೆದ್ದು ಕೊನೆಗೆ ಮುಖ್ಯಮಂತ್ರಿಯಾದರು. ಜನ ಅಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನದಿಂದ ಗೆಲ್ಲಿಸಿದರು. ಇನ್ನು ಎರಡನೇ ನಟ ಹೇಳಬೇಕು ಅಂದರೆ ಆಂಧ್ರದಲ್ಲಿ ಎನ್ ಟಿ ರಾಮರಾವ್ ಸಹ ಒಬ್ಬ ನಟನಾಗಿದ್ದವರೆ. ಜನ ಅಲ್ಲಿಯೂ ಸಹ ಅವರನ್ನು ಮುಖ್ಯಮಂತ್ರಿಯನ್ನು ಮಾಡಿದರು. ಇದು ಎಂಥ ಅಭಿಮಾನ ನೋಡ್ರಿ. ಇನ್ನು ಮೂರನೇದಾಗಿ ಕರ್ನಾಟಕಕ್ಕೆ ಬಂದರೆ 80ರ ದಶಕದಲ್ಲಿರ್ಬೋದು. ಆಗ ಡಾಕ್ಟರ್ ರಾಜ್ಕುಮಾರ್ಗೆ ಎಂಥ ಒತ್ತಡ ಬಂತು ಅಂದರೆ, ರಾಜಕೀಯಕ್ಕೆ ಬರೋಕ್ಕೆ ಬಹಳ ಒತ್ತಡ ಬಂತು. ಅವರ ಬೀಗರೆ ಸಹ ಮನೆ ಬಾಗಿಲಿಗೆ ಹೋಗಿ ಕರೆದ್ರೂ ಸಹ ಅವರು ಚಿತ್ರರಂಗ ಬಿಟ್ಬಿಟ್ಟು ಅವರು ರಾಜಕೀಯ ರಂಗಕ್ಕೆ ಬರಲೇ ಇಲ್ಲ. ಅಭಿಮಾನಿಗಳು ಸಹ ಒತ್ತಡ ಮಾಡಿದರು, ನೀವೇ ನನಗೆಲ್ಲ ಸರ್ವಸ್ವ, ನನಗೆ ಯಾಕೆ ಬೇಕು ರಾಜಕೀಯ ಅಂತ ಹೇಳಿ ರಾಜಕೀಯ ಅಂತ ದೂರ ಆದರೂ ಸಹ ಅವರು ಒಂದು ಇಡೀ ಕರ್ನಾಟಕದ ಜನತೆಗೆ ಒಂದು ಮಹತ್ತರವಾದ ಕೊಡುಗೆ ಕೊಟ್ಟಿದ್ದಾರೆ. ಅದು ಕೆಲವರಿಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ಬೋದು. ಈ ಹಿಂದೆ ಯಾವುದೇ ಇಲಾಖೆಯಲ್ಲಿ ಹೋದರೂ ಕೂಡ ಅರ್ಜಿ ನಮೂನೆಗಳು ಇಂಗ್ಲೀಷ್ನಲ್ಲಿರ್ತಾಯಿದ್ವು. ಆಮೇಲೆ ಎಲ್ಲ ಫಲಕಗಳು ಇಂಗ್ಲೀಷ್ನಲ್ಲೇನೇನೇ ರಾರಾಸ್ತಿದ್ವು. ಇದು ಕೆಲವರು ನೋಡಿರೋಕ್ಕಿಲ್ಲ, ಹಳಬರಿಗೆ ಗೊತ್ತಿದೆ ಇದೇನು ಅಂತೇಳಿ. ಯಾವುದೇ ಕನ್ನಡ ಪರ ಹೋರಾಟ ಮಾಡಿರೋರು ಸರ್ಕಾರ ಮಾಡಿದಿರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕನ್ನಡ ಪರ ಹೋರಾಟ ನಡೆಸಿದಾಗ ಇವತ್ತಿಗೂ ಕೂಡ ಇಲಾಖೆಗಳಲ್ಲಿ ಕನ್ನಡದಲ್ಲಿ ವ್ಯವಹರಿಸಿ ಅಂತ ಬೋರ್ಡ್ಗಳನ್ನು ಕಾಣಬಹುದು. ಅರ್ಜಿ ನಮೂನೆಗಳೆಲ್ಲ ಕನ್ನಡದಲ್ಲಿ ಬಂದವು. ಇಂಥ ಹೋರಾಟ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನೂ ಹೇಳಬೇಕು ಅಂದರೆ, ಅವರು ಈ ಹಿಂದೆ ರಸಮಂಜರಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇದು ಸಹ ಯಾರಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಚಿತ್ರದುರ್ಗ ನಗರಕ್ಕೂ ಕೂಡ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವರು. ಇಲ್ಲಿಯೂ ಸಹ ಒಣಕೆ ಓಬವ್ವ ಸ್ಟೇಡಿಯಂನಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಬಂದು ಅದರಲ್ಲಿ ಬಂದಂಥ ಹಣವನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಲಿಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಅನಿಸ್ತದೆ. ಇನ್ನು ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಇದೇ ರಸಮಂಜರಿ ಕಾರ್ಯಕ್ರಮ ಮಾಡಿದ ಹಣವೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಇಂಥವರು ಸಹ ತಮ್ಮ ಜೀವಿತಾದಿವರೆಗೂ ಯಾವುದೇ ಒಂದು ಚುಪ್ಪು
ಕಲೆಯನ್ನು ತಮ್ಮ ಮೈ ಮೇಲೆ ಅಂಟಿಸಿಕೊಳ್ಳಿಲ್ಲ. ಇನ್ನು ಅವ್ರ ಮಗ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳೋದಾದರೆ, ತಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ಇಡೀ ಕರ್ನಾಟಕನೇ ಮೆಚ್ಚುವಂತಹ ಜನಪರ ಕೆಲಸ ಮಾಡಿದ್ದಾರೆ. ಅವರು ಯಾವತ್ತೂ ಕೂಡ ಗ್ಯಾಂಗ್ ಓವರ್ ಮಾಡಲಿಲ್ಲ. ಟೀಮ್ ಕಟ್ಕೊಂಡೋಗಿ ಕುಡಿಯೋದು, ತಿನ್ನೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಇವ್ರನ್ನ ಹಲ್ಲೆ ಮಾಡೋದು ಯಾವುದು ಕೊನೆಯವರೆಗೂ ಅವ್ರ ಮೇಲೆ ಬರಲಿಲ್ಲ. ಅದು ಕುಟುಂಬದ ಮೇಲೆ ಹೋಗುತ್ತೆ. ಯಾಕಂದರೆ ರಾಜ್ ಕುಟುಂಬ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಒಂದು ಒಳ್ಳೆ ದಾರಿಯಲ್ಲಿ ಮಕ್ಕಳನ್ನು ಬೆಳೆಸಿದರು. ಅವರು ಕೂಡ ನಡೆದು ಬಂದ ದಾರಿ ಅದು. ಆದರೆ ಈ ಏನಿದ್ದಾರೆ ಡಿ ಬಾಸ್ ಜನಮನ್ನಣೆ ಪಡೆದ್ರು. ಡಿ ಬಾಸ್ ಅಂತ ಹೆಸರು ತಗೊಂಡ್ರು, ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ತಗೊಂಡ್ರು. ಆ ಚಾಲೆಂಜಿಂಗ್ ಥರನೇನೆ ತಮ್ಮ ಚಿತ್ರ ಜೀವನನ ನಡೆಸ್ಕೊಂಡು ಬರಬೇಕಾಗಿತ್ತು. ಅದೇ ಬಿಟ್ಟು ದೌರ್ಜನ್ಯ ಮಾಡೋದು ನೋಡಿ. ಈಗ ಮಾಧ್ಯಮಗಳ ಮೇಲೆಲ್ಲ ಅಭಿಮಾನಿಗಳು ಸಿಡಿದು ಹೇಳ್ತಾ ಇದ್ದಾರಲ್ಲ, ಈಗ ತನಿಖೆಯ ಮುಖಾಂತರ ಒಂದೊಂದೇ ಹೇಗೆ ಉತ್ತರದಲ್ಲಿರೋ ಒಳಗಳು ಹೊರಗಡೆ ಬರೋ ಥರ ಹೇಗೆ ಬರ್ತಾ ಇದೆ ಅವ್ರ ಬಗ್ಗೆ. ಇದನ್ನು ಅಭಿಮಾನಿಗಳು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಡಿ ಬಾಸ್ ಮಾಡಿರತಕ್ಕಂಥದ್ದು ಸರಿಯಾ ಅಂತೇಳಿ. ಯಾರಾದ್ರೂ ರೇಣುಕಾ ಸ್ವಾಮಿಯ ದೇಹದ ಮೇಲೆ ಆ ಗುರುತುಗಳನ್ನು ಯಾರಾದರೂ ಹೋಗಿ ಮಾಡಿರೋಕ್ಕೆ ಸಾಧ್ಯನಾ? ಅವತ್ತು ನಡೆದಂಥ ಹಲ್ಲೆಯಲ್ಲಿ ಆಗಿರತಕ್ಕಂಥ ಗುರುತುಗಳವು. ರೇಣುಕಾ ಸ್ವಾಮಿ ಏನು ಮಾಡಬಾರ್ದಂಥ ಅಗಾಧವಾದ ತಪ್ಪು ಮಾಡಿದ. ಅವನು ಹುಚ್ಚು ಅಭಿಮಾನವನ್ನು ಮೈದುಂಬ್ಕೊಂಡ್ಬಿಟ್ಟ. ಅದೇ ತಪ್ಪು ಮಾಡಿದ್ದ ಅವನು. ತನ್ನ ಡಿ ಬಾಸನ ಕುಟುಂಬ ಅನ್ಯಾಯವಾಗಿ ಹಾಳಾಗುತ್ತಲ್ಲ ಅಂತೇಳಿ ಅವನಿಗೇನೋ ಮನಸ್ಸಿನಲ್ಲಿ ನೋವು ಉಂಟಾಗಿದೆ. ವಿಜಯಲಕ್ಷ್ಮಿ ಅವರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ. ಅದಕ್ಕೆ ಅವನು, ಯಾಕಂದರೆ ಪವಿತ್ರ ಗೌಡ ಅವರು ಏನು ಮದುವೆ ಆಗಿ ವಿಜೃಂಭಣೆಯ ಮದುವೆ ಆದರಲ್ಲ, ಸಪ್ತಪದಿ ತುಳಿದವರಂತೂ ಅಲ್ಲ. ಅದೇ ವಿಜಯಲಕ್ಷ್ಮಿಯವರು ಕುಂತು ನಿಂತು ಹೆಣ್ಣು ಮಾಡ್ಕೊಂಬಂದಿರತಕ್ಕಂಥ ಗೃಹಿಣಿ. ಯಾಕೆ ಪವಿತ್ರ ಗೌಡ ಅವರಿಗೆ ಇಷ್ಟಪಡಬೇಕಂದಿದ್ರೆ ಬೇರೆ ಯಾರೂ ಸಿಗ್ತಾ ಇರಲಿಲ್ವಾ? ಒಂದು ಮಾತು ನಾವು ಹೇಳಬೇಕು ಅಂದರೆ ದರ್ಶನ್ನೇ ಬೇಕಿತ್ತ? ಅದು ಒಬ್ಬ ಮದುವೆ ಆಗಿರ್ತಕ್ಕಂಥ ಇನ್ನೊಬ್ಬರು ಮನೆಯ ಗೃಹಿಣಿ. ಅವನಿಗೆ ಡೈವರ್ಸ್ ಕೊಟ್ಟರೆ ಅವನ ಪಾಡ ಏನಾಗಬೇಕು? ಅವತ್ತು ಮದುವೆ ಹೋಗ್ಬೇಕಾದ್ರೆ ಆ ಗಂಡ ಬೇಕಿತ್ತ? ಆಮೇಲೆ ಯಾಕೆ ಬೇಡೋದ ಒಂದು ಮಗು ಆದಮೇಲೆ ದರ್ಶನನ್ನೇ ಯಾಕೆ ಚಾಯ್ಸ್ ಮಾಡ್ಕೊಂಡಿದ್ದು? ಇದನ್ನು ಸಹ ಅಭಿಮಾನಿಗಳು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾರಿಂದ ದರ್ಶನ್ ಅವರಿಗೆ ಈ ಗತಿ ಬಂದಿದೆ ಅಂತೇಳಿ. ಹೌದಾ? ಐಷಾರಾಮಿಯ ಕಾರು, ಐಷಾರಾಮ ಬಂಗ್ಲೆ, ಇದೆಲ್ಲ ಯಾಕೆ ಬೇಕಿತ್ತು? ತಾನು ಸಂಸಾರ ಮಾಡಬೇಕು ಅಂತ ಇರತಕ್ಕಂಥ ಮಹಿಳೆ ಸಣ್ಣ ಗುಡಿಸ್ಲಲ್ಲಾದ್ರೂ ಜೀವನ ಮಾಡ್ತಾಳೆ. ಬರೀ 20 ರೂಪಾಯಿ ಕೊಟ್ಟರೆ ಅದರಲ್ಲೇ ಜೀವನ ಮಾಡ್ತಕ್ಕಂಥ ಮಹಿಳೆಯರಿದ್ದಾರೆ ಇವತ್ತು. ಮೆಣಸಿನ್ಕಾಯಿ, ನೀರುಳ್ಳಿ, ಟೊಮೆಟೊ ಚಟ್ನಿ ಮಾಡ್ಕೊಂಡು ತಿಂತಕ್ಕಂಥ ಜೀವನ ಮಾಡ್ತಕ್ಕಂಥ ಮಹಿಳೆಯರಿದ್ದಾರೆ. ಇದು ಆ ಥರ ಅಲ್ಲ. ಇದು ಐಷಾರಾಮ ಜೀವನ ಮಾಡಲಿ, ಐಷಾರಾಮ ಜೀವನ ಮಾಡಲಿ. ಆದರೆ ಈ ಕುಟುಂಬದಲ್ಲಿ ಎಂಟ್ರಿ ಆಗಿ ಈ ಕುಟುಂಬಕ್ಕೆ ಧಕ್ಕೆ ತರುವಂಥ ಕೆಲಸ ಯಾಕೆ ಮಾಡಬೇಕಿತ್ತು? ಅದಕ್ಕೆ ಇವನಿಗೆ ಕೋಪ ಬಂದಿರ್ಬೋದು. ಅದಕ್ಕೆ ಇವನು ಅಶ್ಲೀಲ ಮೆಸೇಜ್ ಹಾಕಿರ್ಬೋದು. ಯಾರ್ಯಾರೋ ಎಂತೆಂಥೋ ಕೆಲಸಗಳನ್ನು ಮಾಡಿರೋರಿಗೆ ವಿಚಿತ್ರವಾಗಿ ಕೊಲೆ ಮಾಡಿರ್ತಕ್ಕಂಥ ಇತಿಹಾಸ ಇನ್ನೂ ಎಲ್ಲಿ ಇಲ್ಲ. ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಇತಿಹಾಸ ಹೊಂದಿದೆ. ಚಿತ್ರರಂಗದಲ್ಲಿ ಒಬ್ಬ ನಟ ಇದು ಮಾಡಿರೋದು. ಚಿತ್ರರಂಗಕ್ಕೂ ಕೆಟ್ಟ ಹೆಸರು. ಚಿತ್ರನಟ ಅಂತ ಅನ್ನೋದು, ರಂಗನಟ ಅಂತ ಹೇಳೋದಿಲ್ವ? ಚಿತ್ರನಟವು ನೀವು ಮಾಡಿದ್ದಾನೆ ಅಂತೇಳಿ ಕರ್ನಾಟಕದಲ್ಲಿನೇ ಕೆಟ್ಟ ಹೆಸರು ಬಂದಿದೆ. ಇದು ಮಾಡಬೇಕಾಗಿತ್ತಾ? ಮಾಡಬಾರ್ದಾಗಿತ್ತು. ಒಳ್ಳೆ ಹೆಸರಿತ್ತು, ಒಳ್ಳೆ ಅಭಿಮಾನಿಗಳಿದ್ರು.
ಅಭಿಮಾನಿಗಳೇ ದೇವರು 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 ಅಂತ ಹೇಳಿ ಕೊನೆ ಉಸಿರು ತನಕ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೊನೆ ಉಸಿರು ಹೇಳಿದ್ರು. ಅವ್ರಿಗೋಸ್ಕರ ಎಷ್ಟು ಜನ ನೆರೆದಿದ್ರು ಅಂತೇಳಿ ತಿಳ್ಕೊಬೋದು ನಾವು. ಅವ್ರ ಮಗ ಪುನೀತ್ ರಾಜ್ಕುಮಾರ್ ಎಷ್ಟು ಮಟ್ಟಿಗೆ ಅಭಿಮಾನವನ್ನು ಗಳಿಸಿದ್ರು. ಅವರು ಈ ಥರದಿಂದ ಮಾಡಿದ್ರ ಮಾಡಲಿಲ್ಲಲ್ಲ. ಅವರು ತಾವು ದುಡ್ದ ದುಡ್ಡಿನಲ್ಲಿ ನಮಗೆ ಬಂದ ಸಂಭಾವನೆಯಲ್ಲಿ ಒಂದು ಅನಾಥಾಶ್ರಮ, ಎಷ್ಟೋ ಬಡ ಮಕ್ಕಳಿಗೆ ಫೀಸು, ಹೃದಯ ಆಪ್ರೇಷನ್ ಆಗಿರಲ್ಲ 16 ಲಕ್ಷಗಳು ಕೊಟ್ಟಿರೋದು ಹೆಸರು ಈಗಲೂ ಕೂಡ ಶಾಸನ ಬರೆದಿರೋ ಥರ ನಡೀತಾ ಇದೆ. ಪ್ರತಿ ಶನಿವಾರ ಭಾನುವಾರ ಜಾತ್ರೆ ಥರ ಜನ ಬರ್ತಾರೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಅದು ಉಸಿರು ನಿಂತರೂ ಹೆಸರು ಉಳಿಸ್ಕೊಳ್ಳೋದು ಅಂದರೆ, ಇದು ಉಸಿರು ಇದ್ದಂಗೆ ಕೆಟ್ಟ ಹೆಸರು ತಗೊಳ್ಳೋದು ಯಾವ ಅರ್ಥಕ್ಕೆ ಬರ್ತದೆ? ಡಾಕ್ಟರ್ ರಾಜ್ಕುಮಾರು ಯಾವತ್ತೂ ಕೂಡ ಅವರು ನಾನು ಅಂತ ಹಿಂಗೆ ಮೇಲೆ ಯಾವತ್ತೂ ಕೈ ಇಡಲಿಲ್ಲ. ಅವರು ಮಾಡಿದಂಥ ಚಿತ್ರಗಳು ಸಹ ಇವತ್ತು ಕೆಲವರಿಗೆ ಮಾರ್ಗದರ್ಶನವಾಗಿದೆ. ಬಂಗಾರದ ಮನುಷ್ಯ, ಮಣ್ಣಿನ ಮಗ ಚಿತ್ರ ಯಾರು ನೋಡಿದಿರೋ ಇಲ್ಲ ನೀವು, ಆ ಮಣ್ಣಿನ ಮಗದಲ್ಲಿ ಅವರೇ ಸ್ವತಃ ಬಾವಿ ತೆಗಿತಾರೆ. ಆ ಒಂದು ಆದರ್ಶ ಇಟ್ಕೊಂಡು ಉತ್ತರ ಕಡೆ ಒಂದು ಮಹಿಳೆ ಬಾವಿ ತೆಗೆದುಬಿಟ್ಟು ಇವತ್ತು ಜೀವನ ಮಾಡ್ತಾ ಇದ್ದಾಳೆ. ನನಗೆ ರಾಜ್ಕುಮಾರ್ ಚಿತ್ರಗಳು ಆದರ್ಶ ಅಂತ ಹೇಳ್ತಾನೆ. ಆ ರೀತಿ ಆದರ್ಶವಾಗಿರ್ತಕ್ಕಂಥ ಚಿತ್ರಗಳು ತೆಗಿಬೇಕು. ಬರೀ ಲಾಂಗು, ಮಚ್ಚು, ವಡಿ, ಬಡಿ, ಕಡಿ ಅಂದರೆ ಅದು ಸಿನಿಮಾ ಅಲ್ಲ. ಯುವ ಪೀಳಿಗೆಗೆ ಕೆಟ್ಟ ಸಂದೇಶ ಕೊಡ್ತಾರಾಗುತ್ತೆ. ಅದು ಏನೇ ಇರಲಿ, ಒಬ್ಬ ನಟ ಇಂಥ ಕ್ರೂರ ಕೃತ್ಯಕ್ಕೆ ಕೈ ಹಾಕಬಾರ್ದಾಗಿತ್ತು. ದರ್ಶನ್ನು ಮಾಡಿಲ್ಲ ಮಾಡಿಲ್ಲ ಅಂತ ಅಭಿಮಾನಿಗಳದು ಒಂದೇ ಧ್ವನಿ. ಅಭಿಮಾನಿ ಮಾಡಿದರೆ ಇಲ್ಲ ಅನ್ನೋದಕ್ಕೆ ಇನ್ನೂ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಈಗ ಬಗದಷ್ಟು ವಿಷಯಗಳು ಹೊರಕ್ಕೆ ಬರ್ತಾನೆ ಇದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಏನಾಗ್ಬೋದು ಅಂತ. ಅದು ಬಿಟ್ಬಿಟ್ಟು ಮಾಧ್ಯಮಗಳ ಮೇಲೆ ಎಲ್ಲ ಅಲ್ಲೇ ಮಾಡೋಕ್ಕೆ ಹೋಗೋದು, ಕೆಟ್ಟದಾಗಿ ಬೈಯೋದು, ಇದೆಲ್ಲ ಸರಿಯಲ್ಲ. ಮಾಧ್ಯಮಗಳು ಇರೋದೇನೇ ಅಲ್ಲಿ ನಡೆದಂಥದ್ದನ್ನು ತೋರಿಸ್ಲಿಕ್ಕೆ ಇರುತ್ತೆ. ಅದು ಸತ್ಯ ಆದರೂ ಆಗ್ಬೋದು, ಸುಳ್ಳಾದರೂ ಆಗ್ಬೋದು. ಸುಳ್ಳಂತೂ ಬಿತ್ತರಿಸೋಕ್ಕಾಗೋದಿಲ್ಲ ಸುದ್ದಿನ. ಅದರಿಂದ ಯಾರೇ ಅಭಿಮಾನಿಗಳಾಗಲಿ ಹುಚ್ಚ ಅಭಿಮಾನವನ್ನು ತೋರಬೇಡಿ. ಯಾಕಂದರೆ ಇದರಿಂದ ಪೊಲೀಸ್ ಏನಾದ್ರೂ ನಿಮ್ಮ ಮೇಲೆ ಕ್ರಮ ತಗೊಂಡದ್ದೇ ಆದರೆ ಮತ್ತೆ ನಿಮ್ಮನ್ನು ಬಿಡಿಸ್ಕೊಳ್ಳೋಕ್ಕೆ ಯಾರೂ ಬರೋದಿಲ್ಲ. ಈಗ ನೋಡ್ತಿದ್ದೀರಲ್ಲ, ಈ ಪ್ರಕರಣದಲ್ಲಿ ಎಂತೆಂಥವ್ರು ಹೊರಗೆ ಬರ್ತಾ ಇದ್ದಾರೆ ಅಂತೇಳಿ. ರಾಜಕಾರಣಿಗಳು ಸಹ ಈ ಪ್ರಕರಣದಲ್ಲಿ ಮೂಗು ತೂರಿಸೋದು ಸರಿಯಲ್ಲ. ಯಾಕಂದರೆ ಯಾವುದೇ ಪಕ್ಷದ ರಾಜಕಾರಣಿ, ಸಚಿವ ಆಗಿರ್ಬೋದು, ಶಾಸಕ ಆಗಿರ್ಬೋದು, ಇಂಥವರು ಇದರಲ್ಲಿ ಮೂಗು ತೂರಿಸಿರೋಂಥ ಏನಾದರೂ ಬಟ್ಟಂ ಬಯಲಾದರೆ ಆ ಪಕ್ಷಕ್ಕೆ 100ಕ್ಕೆ 100 ಡ್ಯಾಮೇಜ್ ಆಗೋದು ಅನಿವಾರ್ಯವಾಗುತ್ತೆ. ಯಾಕಂದರೆ ಇದು ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೋ ನಮ್ಮ ಅಣ್ಣ ತಮ್ಮನಿಗೋ ಆಗಿರತಕ್ಕಂಥ ಅನ್ಯಾಯ ಅಂತಲೇ ಪರಿಗಣಿಸಬೇಕಾಗಿದೆ. ಇದನ್ನು ಇವತ್ತು ಗರ್ಭಿಣಿಯಾಗಿರ್ತಕ್ಕಂಥ ರೇಣುಕಸ್ವಾಮಿ ಹೆಂಡತಿಯ ಗೋಳು ನಿಜವಾಗೂ ಶಾಪ ತಟ್ಟದೇ ಇರೋದಿಲ್ಲ. ಅದರಲ್ಲಿ ಅಯ್ಯಪ್ಪಗಳು ಅಂದರೆ ಲಿಂಗಾಯತ ಸಮುದಾಯಕ್ಕೆ ಗುರುಗಳವರು, ಅವ್ರಿಗೆ ಅಯ್ಯೋನಿಸ್ತವರು. ಇದುವರೆಗೂ ಕೂಡ ಯಾರು ಉದ್ಧಾರ ಆಗಿದ್ದ ಇತಿಹಾಸನೇ ಇಲ್ಲ. ಉದಾಹರಣೆ ಒಂದು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಚಿತ್ರದುರ್ಗದಲ್ಲಿ ಒಬ್ಬ ಐನರ ಮೇಲೆ ಹಲ್ಲೆ ಮಾಡಿದರು. ಹೋಟ್ಲು ಉದ್ಯಮಿ ಅವನು. ಇವತ್ತು ಆ ಹೋಟ್ಲು ಮಾಡ್ತಾನೇ ಇಲ್ಲ, ಬೇರೆಯವ್ರಿಗೆ ಹೋಟ್ಲು ಬಿಟ್ಕೊಟ್ಟಿದ್ದಾನೆ. ಇವಾಗ ಹೊಡ್ತಾ ತಿಂದು ಕುಡ ಸಂಗಮದಲ್ಲಿ ಶುದ್ಧಿಯಾಗಿ ಬಂದ. ಆ ಕೈತಿದ್ರು ಯಾರೂ ಏಳಿಗೆನಾಗಿಲ್ಲ. ಇದು ಸತ್ಯ. ಬೇಕಾದ್ರೆ ಯಾರನ್ನ ಬರೀ ಅಭಿಮಾನಿಗಳು ತೋರಿಸ್ತೀನಿ.
ಅನ್ಯಾಯ ದೌರ್ಜನ್ಯ ಮಾಡಿದ್ರೆ ಸ್ಥಿತಿ ಏನಾಗುತ್ತೆ ಅಂತೇಳಿ. ಯಾಕಂದರೆ ಅವರು ಲಿಂಗಾಯತಿಗೆ ಪಕ್ಕ ಗುರುಗಳವರು. ಲಿಂಗಾಯತ ಸಮುದಾಯ ಸುಮ್ಕೆ ಬಿಟ್ಬಿಡ್ತದ? ಅವ್ರ ಗುರುಗಳಿಗೆ ಈ ಥರ ಅನ್ಯಾಯ ಆಗಿದ್ರೆ ಹುಚ್ಚುತನ ತೋರಬಾರ್ದು, ಕಾಯಬೇಕು ನಾವು. ಕೃತ್ಯ ಮಾಡಿಲ್ಲ ಅಂದರೆ ಅವರು ಪರಿಶುದ್ಧರ ಹೊರಗೆ ಬರ್ತಾರೆ, ಇಲ್ಲಾಂದರೆ ಊಟ ಉಣ್ಣೋದು ಪಕ್ಕ ಇದೆ, ಕಾಯಬೇಕು. ಇದನ್ನು ನೋಡ್ದೇ ಏನು ಮಾಡಿಲ್ಲ ನಮ್ಮ ಡಿ ಬಾಸ್ ಒಳ್ಳೆಯವರಾದರೆ ಇಂಥ ಕೆಟ್ಟ ಕೆಲಸ ಯಾಕೆ ಮಾಡಿದರು? ಅದು ಸಾಬೀತಾಗಬೇಕಲ್ವಾ? ಸಾಬೀತಾಗೋ ತನಕ ನೀವ್ಯಾಕೆ ಹಾರಾಡೋದು ಕಿರ್ಚಾಡೋದು ಮಾಧ್ಯಮದವರಿಗೆ ಬೈಯೋದು ಯಾಕೆ ಮಾಡ್ತೀರಾ? ನೀವು ಮಾಧ್ಯಮರಿಗೆ ಬೈದದ್ದೇ ಆದರೆ ನೀವು ಏನಾದ್ರೂ ಅರೆಸ್ಟ್ ಆದರೆ ನೀವು ಮತ್ತೆ ಒಳಗಡೆ ಬರೋದು ಭಾಳ ಕಷ್ಟ ಇರುತ್ತೆ. ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದು, ವಕೀಲರ ಮೇಲೆ ಹಲ್ಲೆ ಮಾಡೋದು, ಅಧಿಕಾರಿಗಳು ಹಲ್ಲೆ ಮಾಡೋದು ಆರೋಪ ಅಪರಾಧ. ಇದನ್ನು ತಿಳ್ಕೊಂಡು ಈ ತನಿಖೆ ಯಾವ ಮಟ್ಟಕ್ಕೆ ಬರುತ್ತೆ, ನ್ಯಾಯಾಲಯದ ತೀರ್ಪು ಏನಾಗುತ್ತೆ ಅನ್ನೋದನ್ನು ಕಾಯಬೇಕಾಗಿದೆ. ಅದು ಬಿಟ್ಟುಬಿಟ್ಟು ಸುಮ್ಮನೆ ಅರಚಾಟ ಕಿರಚಾಟ ಯಾವುದೂ ನಡೆಯೋದಿಲ್ಲ. ಯಾಕಂದರೆ ಈಗ ನೋಡಿ, ಅವರ ಅಭಿಮಾನಿಗಳು ಅವ್ರಿಗೋಸ್ಕರ ಈ ಕೃತ್ಯದಲ್ಲಿ ಭಾಗ ಆಗಿ ಇವತ್ತು ಅವ್ರ ಕುಟುಂಬಗಳು ಯಾವ ಸ್ಥಿತಿಯಲ್ಲಿದ್ದಾವೆ, ಅವ್ರು ಏನು ಮಾಡಬೇಕಿವಾಗ? ಒಂದು ಪ್ರಾಣ ಹೋಯ್ತಾ, ಒಬ್ಬನ ಆರೋಪಿ ತಂದೆ ಎದೆ ಹೊಡ್ಕೊಂಡು ನೋಡೋ ರಸ್ತೆಯಲ್ಲಿ ಪ್ರಾಣ ಕಳ್ಕೊಂಡ್ರು. ಇನ್ನು ಯಾವ್ಯಾವ ಆರೋಪಿ ಮನೆಯಲ್ಲಿ ಏನೇನು ಅನಾಹುತ ನಡೆಯುತ್ತೋ ಈ ಘನಂದಾರಿ ಕೆಲಸಕ್ಕೆ ಕೈ ಹಾಕಿ ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾರೋ ಉಡಿಸ್ತಾರೆ ತಿನ್ನಿಸ್ತಾರೆ ಅಂತೇಳಿ ಹೋಗೋದಲ್ಲ, ಅದು ಅವತ್ತಿಗೆ ನಿಮಿತ್ತ ಅಷ್ಟೇ. ಕುಡಿಸೋ ತಿನ್ನೋದು ಅವತ್ತಿಗೆ ನಿಮಿತ್ತ. ಅವನ ಕೆಲಸಗಳಿಗೆ ಬಳಸ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ತಿನ್ನಿಸ್ತಾನೆ, ಕುಡಿಸ್ತಾನೆ ಅವತ್ತಿನ ನಿಮಿತ್ತಕ್ಕೆ. ಅಷ್ಟಕ್ಕೆ ದಾಸರಾಗಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು. ಇವತ್ತು ಆರೋಪಿಗಳಲ್ಲಿ ಎಷ್ಟು ಜನ ಕೋಟ್ಯಾಧಿಪತಿಗಳಿದ್ದಾರೆ? ಅದರಲ್ಲಿ ಕಡುಬಡವರೇ ಇರೋದು. ಅವನ ಕುಟುಂಬದ ನಿರ್ವಹಣೆ ಮಾಡತಕ್ಕಂಥವ್ರು ಯಾರು? ಈಗ ಹತ್ಯೆಯಾಗಿರ್ತಕ್ಕಂಥವ್ರು ಕೂಡ ಅವನೇನು ದೊಡ್ಡ ಶ್ರೀಮಂತನೂ ಅಲ್ಲ, ಅವನು ಕೂಡ ಬಡ ಕುಟುಂಬದನೇ. ಒಂದು ಅಪೋಲೋ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಕ್ಕಂಥವನು. ಅವನನ್ನು ಕರ್ಕೊಂಡೋಗಿ ಆಸೆ ತೋರಿಸಿ ಈ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಉಗುರಲ್ಲಿ ಹೋಗಬೇಕಾಗಿದ್ದನ್ನು ಕೊಡ್ಲಿ ತಗೊಂಡಂಥ ಕೆಲಸ ಆಗಿದೆ. ಇದು ಒಬ್ಬ ಸೆಲೆಬ್ರಿಟಿ, ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ನಟ, ಚಿತ್ರದುರ್ಗದ ವರಿಷ್ಠ ಅಧಿಕಾರಿಗಳಿಗೆ ಒಂದು ಫೋನ್ ಮಾಡಿದರೆ ಅವನು ಇಲ್ಲಿ ಬಿಲ್ದಲ್ಲಿದ್ದರೂ ಕೂಡ ಕರ್ಕೊಂಬಂದವನಿಗೆ ಬಿಗಿ ಮಾಡ್ತಾ ಇದ್ರು. ಕಾನೂನು ಕೈ ತಗೊಳ್ಳೋಕೆ ಇವ್ರಿಗೆ ಅಧಿಕಾರ ಇದೆ, ಅವರೇನೆ ಕ್ರಮ ತಗೊಳ್ಳೋರು. ಅಶ್ಲೀಲ ಇದನ್ನು ಈ ವಾಟ್ಸಪ್ ಯಾಕೆ ಹಾಕಿದೆ ನೀನು ಅಂತೇಳಿ. ಅದೇ ಬಿಟ್ಬಿಟ್ಟು ಇವರು ಮಾಡ್ಕೊಂಡ್ಬಿಟ್ಟು ಇವಾಗ ನಾವೇನು ಮಾಡಿಲ್ಲ ಅನ್ನೋ ಥರ ಇದ್ದರೆ ಕಾನೂನು ಕೇಳಬೇಕಲ್ಲ. ಅದರಿಂದ ರಾಜಕಾರಣಿಗಳು ಹೆಸರು ಭಾಳ ಕೇಳಿ ಬರ್ತಾ ಇದೆ. ಯಾವುದೇ ಪಕ್ಷದ ರಾಜಕಾರಣಿ ಇದರಲ್ಲಿ ಎಂಟ್ರಿ ಆಗಿದ್ದೇ ಆದರೆ ಆ ಪಕ್ಷಕ್ಕೆ ಖಂಡಿತ ಉಳಿಗಾಲ ಇಲ್ಲ. ಯಾಕಂದರೆ ಈಗಾಗಲೇ ಬೆಲೆ ಏರಿಕೆ ಬಿಸಿ ಪ್ರತಿಯೊಬ್ಬರಿಗೂ ತಲೆ ಬಿಸಿ ತಂದಿದೆ. ಈಗ 3 ಕ್ಷೇತ್ರಗಳಲ್ಲಿ ಜನ ಇವರನ್ನು ಬೆಂಬಲಿಸಿದ್ದೇ ಆದರೆ ಪಕ್ಷದ ಬಗ್ಗೆ ಜನಗಳಿಗೆ ಒಲವಿದೆ ಅಂತೇಳಿ, ಸೋತದ್ದೇ ಆದರೆ ಜನ ತಿರುಗಿ ಬಿದ್ದಿದ್ದಾರೆ ಪಕ್ಷದ ವಿರುದ್ಧ ಅಂತೇಳಿ. ಯಾವುದೇ ರಾಜಕಾರಣಿಗಳು ಉದ್ಯಮಿಗಳು ಈ ಪ್ರಕರಣದಲ್ಲಿ ಮೂಗು ತೋರಿಸ್ದೆ ಈ ಪ್ರಕರಣ ಎಲ್ಲಿಗೆ ಸಾಗುತ್ತೆ ಅಂತೇಳಿ ನೋಡಬೇಕಾಗಿದೆ. ಯಾರು ದಯವಿಟ್ಟು ಈ ಪ್ರಕರಣ ತಿರುಚಲಿಕ್ಕೆ ಮಡಿಸಲಿಕ್ಕೆ ಹೋಗಬೇಡ್ದು ಅಂತ
ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಕೇಳ್ಕೊಳ್ಳುತ್ತೆ. ಜೈ ಕರ್ನಾಟಕ.